ಮೈಕಲ್ ಆಂಜೆಲೋ ಅಂತ ಒಬ್ಬ ಕಲಾವಿದ ಇದ್ದ, ಶಿಲ್ಪಿ ಮೈಕಲ್ ಆಂಜೆಲೋ. ಮೈಕಲ್ ಆಂಜೆಲೋ ಏನು ಮಾಡ್ದ ಅಂದರೆ, ಒಂದು ದಾರಿ ಹಿಡಿದು ಹೋಗ್ತಾ ಇದ್ದ. ಅಲ್ಲಿ ಒಬ್ಬ ಶ್ರೀಮಂತನ ಮನೆ ಇತ್ತು. ಅವನ ಮನೆ ಮುಂದೊಂದು ಕಲ್ಲು ಬಿದ್ದಿತ್ತು. ಎಲ್ಲರೂ ಬಂದು ಕೆಸರು ಹತ್ತಿದ್ರ ಕೆಸರು ಆ ಕಲ್ಲಿಗೆ ಕಾಲಿನಿಂದ ಒರಿಸಿ ಹೋಗ್ತಿದ್ರು. ಒಂದು ದಿವಸ ಮೈಕಲ್ ಆಂಜೆಲೋ, ಅವ ದೊಡ್ಡ ಶಿಲ್ಪಿ ಕಲಾವಿದ, ಅವನು ಆ ದಾರಿ ಹಿಡ್ಕೊಂಡು ಹೊಂಟಿದ್ದ. ಅವನು ನೋಡ್ದ ಅದನ್ನು ಕಲ್ಲ. ಆ ಮಾಲೀಕನಿಗೆ ಕೇಳ್ದೆ, ಈ ಕಲ್ಲು ಕೊಡ್ತೀರ ನೀವು? ಏ ಮರ, ಎಲ್ಲರೂ ಬಂದು ಅದನ್ನು ಕೆಸರ ಒರಿಸಿ ಹೋಯ್ತಾರೆ, ಹೋಗಿ ನೀ ತಗೊಂಡು ಹೋದ. ಒಂದು ಕೆಲವು ದಿವಸಗಳಾದ ಮೇಲೆ ಒಂದು ಸುಂದರವಾದ ದೇವರ ಶಿಲ್ಪ ಮಾಡಿ ಆ ಮನೆ ಯಜಮಾನಿಗೆ ತಂದು ಕೊಟ್ಟ. ಆ ಮನೆ ಯಜಮಾನಿಗೆ ಆಶ್ಚರ್ಯ ಆಯ್ತು. ಅಲ್ಲ, ಇಷ್ಟು ಚಲೋ ದೇವ್ರ ಮೂರ್ತಿ ಮಾಡಿದೆಲ್ಲ, ಈ ಕಲ್ಲೆಲ್ಲಿ ಸಿಕ್ತು ನಿನಗೆ? ಇಂಥ ಮೂರ್ತಿ ತಯಾರಾಗಬೇಕಾದ್ರೆ ಕಲ್ಲು ಸಿಕ್ಕಿದ್ದೆಲ್ಲಿದು? ಅವಾಗ ಅವ ಶಿಲ್ಪಿ ಅಂದ, ಇದೇ ನಿನ್ನ ಮನೆ ಮುಂದೆ ಏನು ಇತ್ತಲ್ಲ, ಎಲ್ಲರೂ ಏನು ಕಾಲಿಗೆ ಹತ್ತಿದ ಕೆಸರು ಒರೆಸಿ ಹೋಗ್ತಿದ್ರಲ್ಲ, ಅದೇ ಕಲ್ಲಿದು. ಮಾಲೀಕನಿಗೆ ಆಶ್ಚರ್ಯ ಆತಲ್ಲ, ಇಂಥ ಕಲ್ಲೊಳಗೆ ಎಲ್ಲರೂ ಕಾಲಿನಿಂದ ಒರೆಸಿದ ಕಲ್ಲೊಳಗೆ ದೇವ ಹೆಂಗೆ ತಯಾರಾದ? ಏನು ಮಾಡಿನಿ ಇದಕ್ಕೆ? ದೇವರ ಮೂರ್ತಿಯನ್ನು ಹೆಂಗೆ ನಿರ್ಮಾಣ ಮಾಡಿದ? ಅವಾಗ ಮೈಕಲ್ ಆಂಜೆಲೋ ಹೇಳ್ದ, ನಾ ಈ ಕಲ್ಲು ತಗೊಂಡು ಹೋಗಿ ದೇವ್ರನ್ನ ಕೆತ್ತಿಲ್ಲ ಮಾಲೀಕರೇ, ನಾನು ದೇವರನ್ನು ಕೆತ್ತಿಲ್ಲ. ಆ ಕಲ್ಲಿನೊಳಗೆ ಏನು ಬ್ಯಾಡಾಗಿತ್ತು ಕಸ ತೆಗೆದಿನಿ, ಬರೀ ದೇವ್ರೊಳ್ದನಷ್ಟೇ, ಬ್ಯಾಡಾದದ್ದು ತೆಗೆದಿನ ಅಷ್ಟೇ. ಐ ಜಸ್ಟ್ ರಿಮೂವ್ಡ್ ಅನ್ವಾಂಟೆಡ್ ಪಾರ್ಟ್ ಆಫ್ ದಟ್ ಸ್ಟೋನ್. ನಾನು ಮಾಡಿದ್ದು ದೇವರನ್ನು ಕೆತ್ತಕ್ಕೆ ಹೋಗಿಲ್ಲ, ಕಸ ತೆಗೆದು ಬಿಟ್ಟರೆ ದೇವ್ರು ನಮ್ಮೊಳಗ ಇರ್ತಾನೆ ಅನ್ನೋದು ತೋರಿಸಿಬಿಟ್ಟಾನಂತ ಅಷ್ಟೆ. ಕಸ ತೆಗಿಬೇಕು.